ಇದೇ ತಿಂಗಳು 22ನೇ ತಾರೀಕು ಲಕ್ಷ್ಮಿ ಪ್ರೊಡಕ್ಷನ್ಸ್ ಅವರ ಚಾಮುಂಡೇಶ್ವರಿ ಪಿಕ್ಚರ್ಸ್ ಅವರ ಕುಚ್ಕು ಸಿನಿಮಾ ಒಂದು ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಒಬ್ಬರು ತಾಯಿ ಇದ್ದಾರೆ, ನಾಗರತ್ನಮ್ಮ ಅಂತ ಒಬ್ಬ ಪ್ರೊಡ್ಯೂಸರ್ ತಾಯಿ ಲೇಡಿ. ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಬಂದು ಒಂದು ಮಹಿಳೆ ಒಂದು ನಿರ್ಮಾಣ ಮಾಡ್ತಿರುವಂಥ ಇದು ಒಂದು ಕನ್ನಡ ಚಿತ್ರ, ಅದ್ಭುತವಾದ ಚಿತ್ರ. ಇದಕ್ಕೆ ಕೊರಿಯೋಗ್ರಫಿ ಮೈಸೂರು ಡ್ಯಾನ್ಸ್ ಮಾಸ್ಟರ್ ರಾಜು ಅವರು. ಜೊತೆಗೆ ಇವರು ಸುಮಾರು ಚಿತ್ರಗಳಲ್ಲಿ ಕೊರಿಯೋಗ್ರಫಿ ಮಾಡಿದ್ದಾರೆ, ಮತ್ತೆ ನನ್ನ ಸಿನಿಮಾದಲ್ಲೂ ಕೊರಿಯೋಗ್ರಫಿ ಮಾಡಿದ್ದಾರೆ. ಅದರಿಂದ ಈ ಚಿತ್ರದ ನಿರ್ದೇಶನ ಸಹ ಇವರೇ ಮಾಡಿದ್ದಾರೆ. ಚಿತ್ರ ಇದು ನಾವೆಲ್ಲ ಒಂದು ಪ್ರೀಮಿಯರ್ ಶೋ ಸಹ ನೋಡಿದ್ದೀವಿ, ತುಂಬಾ ಅದ್ಭುತವಾಗಿ ಬಂದಿದೆ. ಒಂದು ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅನ್ನೋ ಒಂದು ಖುಷಿ ಪಡಬೇಕು. ಪಾಪ ಯಾವಾಗಲೂ ರಿಲೀಸ್ ಆಗಬೇಕಾಯಿತು, ಹಣದ ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯ್ತು. ಯಾಕೆಂದ್ರೆ ಇವತ್ತು ಒಂದು ಸಿನಿಮಾ ತೆಗೆಯೋದು ರಿಲೀಸ್ ಮಾಡೋದು ಅಂದರೆ ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ಅದರಿಂದ ಅದುವೇ ಸಾಲ ಮಾಡಿ ಒಂದು ಸಿನಿಮಾವನ್ನು ಮಾಡಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡ ಅಭಿಮಾನಿಗಳು, ಎಲ್ಲ ಪ್ರೇಕ್ಷಕ ವೃಂದದವರು ಈ ಸಿನಿಮಾ 22ನೇ ತಾರೀಕು ಇಡೀ ಕರ್ನಾಟಕಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವ ಮುಖಾಂತರ ಒಂದು ಕನ್ನಡ ಚಿತ್ರವನ್ನು ಉಳಿಸಿ, ಕನ್ನಡ ಚಿತ್ರವನ್ನು ಬೆಳೆಸಿ ಅನ್ನೋದ್ರ ಮುಖಾಂತರ ಇವತ್ತು ನಾವು ನನ್ನ ಆತ್ಮೀಯ ಸ್ನೇಹಿತರು ರಾಜು ಮಾಸ್ಟರ್ ಅವರು ನಿರ್ದೇಶನ ಮಾಡಿದ್ದಾರೆ. ಇದು ಒಳ್ಳೆ ಚಿತ್ರ ಮೂಡಿ ಬಂದಿದೆ, ಹಾಡುಗಳು ಚೆನ್ನಾಗಿದೆ. ಇದರಲ್ಲಿ ಮಜಾ ಟಾಕೀಸ್ನ ಜಗ್ಗಪ್ಪನೂ ಸಹ ಇದರಲ್ಲಿ ಮಾಡಿದ್ದಾರೆ. ಅದರಿಂದ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾವನ್ನು ಬಂದು ನೋಡಿ ಇನ್ನು ಯಶಸ್ವಿಗೊಳಿಸಿ ಅಂತ ನಾನು ತಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇತ್ತು. ಚಿತ್ರದ ಮೆಸೇಜ್ ಏನು ಕೊಡಕ್ಕೆ ಇಷ್ಟಪಡ್ತೀನಿ? ಚಿತ್ರದಲ್ಲಿ ಒಂದು ಸ್ನೇಹಿತರು ಹೆಂಗಿರ್ಬೇಕು, ಸ್ನೇಹಿತರ ಸಂಬಂಧ ಹೆಂಗಿದೆ ಅನ್ನೋದನ್ನ ನಿಮಗೆ ಆಗಲೇ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಒಂದು ಸಿನಿಮಾವನ್ನು ಮಾಡಿದ್ರು ದಿಗ್ಗಜರು ಅಂತ. ಅದೇ ಶೈಲಿಲಿ ಮಕ್ಕಳು ಸ್ನೇಹಿತರು ಹೆಂಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹಾಡುಗಳು, ಡ್ಯಾನ್ಸ್ಗಳು, ಮತ್ತೆ ಇದರಲ್ಲಿ 5 ಜನ ಹೀರೋಗಳಿದ್ದಾರೆ. ಎಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಕ್ಕೆ ನೋಡಿ, ದಯವಿಟ್ಟು ಪ್ರೇಕ್ಷಕರು ಬಂದು ನೋಡಿದಾಗ ಒಂದು ಕನ್ನಡ ಚಿತ್ರವನ್ನು ಬೆಳೆಸ್ದಂಗೆ ಆಗುತ್ತೆ, ಮತ್ತೆ ಪ್ರೊಡ್ಯೂಸರ್ ಬೆಳೆದಂಗೆ ಆಗುತ್ತೆ. ಜೊತೆಗೆ ಒಬ್ರು ಮಾತೆಯವರು ಇದನ್ನ ಪ್ರೊಡ್ಯೂಸ್ ಮಾಡಿರೋದು ನಾಗರತ್ನಮ್ಮ ಅಂತ, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಚಿತ್ರವನ್ನ ನೋಡಿ ತಾಯಿಯಂದಿರ ಆಶೀರ್ವಾದ. ಯಾಕೆಂದ್ರೆ ಮೊನ್ನೆ ತಾನೇ ಮದರ್ ಡೇಸ್ ಆಗಿದೆ. ಅದರಿಂದ ತಾಯಿಯ ದಿನಾಚರಣೆ ಬೆಂತ ತಾಯಿ ನಿರ್ದೇಶನ ಮಾಡಿ ನಿರ್ಮಾಪಕರಾಗಿರೋದ್ರಿಂದ ಈ ಸಿನಿಮಾನ ನೋಡಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳನ್ನ ಕೇಳ್ಕೊತಾ ಇದ್ದೀನಿ.